ಹೆಂಗೆ ಬಂದಿದ್ದಾವು, ನೀರಿಲ್ಲ ಗೀರಿಲ್ಲ, ಮಳೆ ನೀರಿಗೆ ಹೆಂಗೆ ಬಂದದಲ್ಲ ನೋಡಿ. ಯಾವ ಪಡಿದಾವೆ ದಿಂಡುಗಳು. ತೋಟದಲ್ಲಿ ರೇಷ್ಮೆ ಸೊಪ್ಪು ಕುಯ್ತಾ ಇದ್ದೀವಿ. ಸಾಯಂಕಾಲ ಆಯಿತು. ಕೋಗಿಲೆಗಳು ನೋಡ್ರಿ ಯಾವ ಥರ ಬಡ್ಕೊಂಡವು ನೋಡಿ, ಯಾವ ಥರ ಕೂಗವು ಕೋಗಿಲೆಗಳು. ಮಳೆಗುಕ್ಕೆ ಕೇಳಿಸ್ತಾ ಇರ್ಬೋದು ನಿಮಗೆ ನೋಡಿ ಯಾವ ಥರ ಬಡ್ಕೋತವೆ ಅಂತ. ಹೇಗೆ ತಡಿನಾರ ಬಿಸಿಲೇಗಕ್ಕೆ ಸಾಯಂಕಾಲ ಟೈಮಲ್ಲಿ. ಹಂಗೆ ಇಲ್ಲೊಂದು ಸ್ನೇಹಿತರೆ, ರೇಷ್ಮೆ ಗಿಡದಲ್ಲಿ ಒಂದು ಪಕ್ಷಿ ಸಣ್ಣದು ಗೂಡು ಕಟ್ಟದೆ. ತೋರಿಸ್ತೀನಿ ಬನ್ನಿ ನಿಮ್ಗೆ ಯಾವ ಥರ ಗೂಡು ನೇದಿ ಎಲೆಗಳನ್ನ ಇದು ಮಾಡಿಕೊಂಡು ನೋಡಿ. ಇಲ್ಲಿ ಎರಡೇ ಎಲೆ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಎರಡೇ ಎಲೆ ನೋಡಿ, ಯಾವ ಥರ ಎರಡು ಎಲೆಯಲ್ಲಿ ಯಾವ ಥರ ಗೂಡು ಮಾಡ್ಕೊಂಡಿದೆ ಅಂತ ನೋಡಿ. ಎಷ್ಟು ಕಲರ್ ಮೊಟ್ಟೆ ಇಕ್ಕದೆ ಅಂತ. ಈ ಥರ ಕಲರ್ ನ್ಯಾಚುರಲ್ ಕಲರ್ ಅಂತಾರಲ್ಲ, ಇದು ಒಳಗಡೆ ಅವೆ ಮೊಟ್ಟೆಗಳು, ರೆಡ್ ಕಲರ್ ಮೊಟ್ಟೆಗಳು ನೋಡಿ. ಕಾಣಿಸ್ತಾ ಇರ್ಬೋದು ನಿಮಗೆ ಮೊಟ್ಟೆಗಳು. ಈ ರೇಷ್ಮೆ ತೋಟದಲ್ಲಿ ಜಾಸ್ತಿ ಈ ಥರ ಕಟ್ತವೆ ಪಕ್ಷಿಗಳು. ಯಾರು ಸಹಿತ ಸೊಪ್ಪ ಕುಯ್ಯಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ. ಮರಿ ಮಾಡಿಸ್ಕೊಂಡು ಪಾಪ ಅವು ಒಂದು ಜೀವ ಅಲ್ವೇ, ತನ್ನ ಮೊಟ್ಟೆ ಅವೆ ಅಂತ ಅದು ಪಾಪ ಗೂಡು ಕಟ್ಟಿರ್ತದೆ ಮರಿ ಮಾಡೋಕ್ಕೋಸ್ಕರ. ಯಾರು ಸಹಿತ ಕಡ್ಡಿ ಬಿಡ ಕುಯ್ಕೊಬಿಡ ಅನ್ನೋದಕ್ಕೆ ಬಿಟ್ಬಿಟ್ಟೆ ಮರಿ ಮಾಡಿಸ್ಕೊಂಡು ಹೋಗ್ಲಿ ಅಂತ. ರೇಷ್ಮೆ ಸೊಪ್ಪು ಸ್ನೇಹಿತರೆ ಮಳೆ ಬೀಳ್ತಲೆ ಎಲ್ಲಿತ್ತೋ ಒಣಿಕೊಂಡಂಗೆ ಇತ್ತು ನೋಡಿ. ಯಾವ ಥರ ನಮ್ಮ ರೈತರುಗಳು ಸತಿ ಮಳೆ ಬಿದ್ದ ಮೇಲೆ ಪ್ರತಿಯೊಬ್ಬರದ್ದು ಅಷ್ಟೇ ಏನು ಹಾಲಲ್ಲಿ ಬೇಲೋ ನೀರಲ್ಲಿ ಬೇಲೋ ಅಂತ ಏನು ಬೆಳೆದು ನಿಂತ್ಕೊಂಡವೆ. ಒಳ್ಳೊಳ್ಳೆ ಸೊಪ್ಪಂದವ ಈಗ ನಮ್ಮ ರೈತರುಗಳಿಗೆ. ಇವಾಗ ಒಳ್ಳೆ ಹುಳೆ ಬೆಳೆಗೆ ಒಳ್ಳೆ ಅವಕಾಶ. ನನ್ನ ಸ್ನೇಹಿತರೊಬ್ಬರು ನಿಮ್ಮ ಎಷ್ಟಡಿ ಪಟ ಗುಳಿ ಪಟ ಅಂತ ಕೇಳಿದ್ರು ಒಂದು ಕಮೆಂಟಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಮ್ಮವು ಪಟ್ಗಳು ಒಂದು ಪಟದಿಂದ ಒಂದು ಗುಳಿಗೆ 3.5 ಅಡಿ, ಹಿಂಗೂ 3.5 ಅಡಿ, ಹೆಂಗೂ 3.5 ಅಡಿ. ಆವಾಗ 20 ವರ್ಷದಲ್ಲಿ ಆಗ್ತಾವೆ ಇವು ಗುಳಿಗಳೆಲ್ಲ, ಲೆಕ್ಕಗುಳಿ ಕಡ್ಡಿ ಗುಳಿಗಳು. ದಳವಾಯಿ ಕೊಡಳಿಲಿ ಹೋಗಿ ತಗೊಬಂದು ಅಲ್ಲಿಂದ ಪೈರನ್ನ ಹಾಕಿದ್ದಾನೆ. ಅವಾಗ ಪೈರುಗಳು ಯಾರು ಇಲ್ಲಿ ಹೆಚ್ಚುವಾಗಿ ಬೆಳೀತಾ ಇರಲ್ಲ ಜಾಸ್ತಿ ಪೈರುಗಳನ್ನ. ದಳವಾಯಿ ಕೊಡೋಣಿ ಅವಾಗ ಫೇಮಸ್ಸು ಜಾಸ್ತಿ ಇದ್ದದ್ದು. ಅವಾಗ ತಗೊಬಂದು ನಾವು ಗುಂಡಿ ಹೊಡೆದು 1.5 ಅಡಿ ಆಳ ಒಳಗೆ ಗೊಬ್ಬರ ತುಂಬಿ 20 ವರ್ಷದಲ್ಲಿ ಹಾಕಿದ್ದು ಅವಾಗ. ಇವು ನೋಡಿ ಹಳೇ ಗುಳಿಗಳು. ಸೊಪ್ಪು ಮಾತ್ರ ಹಂಗೆ ಬರ್ತವೆ, ನೀರು ಕೀಳ್ತದೆ ಭೂಮಿ. ಇದು ಸೊಪ್ಪು ಚೆನ್ನಾಗಿ ಬರ್ತದೆ, ಒಳ್ಳೆ ಸಣ್ಣ ಮಣ್ಣಲ್ವೇ, ಅದರಿಂದನೇ ನೋಡಿ. ಆವಾಗ ಕುಯ್ಯೋ ಅನ್ನೋದು ನೀರಿಲ್ದ ಹಂಗೆ ಒಣಗಿಕೊಂಡು ಹಂಗೂ ಇದರಲ್ಲಿ 2 ಬೆಳೆ ಬೆಳ್ಕೊಂಡೆ. ಸೊಪ್ಪುಗಳು ಅಷ್ಟೇ ಸ್ನೇಹಿತರೆ, ಭೂಮಿಗೆ ಅನುಗುಣವಾಗಿ ಸೊಪ್ಪು ಬೆಳೀತವೆ. ಕಲ್ಲು ಭೂಮಿಲಿ ರಪ್ಪತ್ತದೆ. ನಮ್ಮ ಈ ತೋಟದಲ್ಲಿ ಒಂಥರ ಸ್ವಾಲೆ ಥರ ಭೂಮಿ ಸಾನೆ ಪೂಸಿ ರಪ್ಪರಲ್ತು. ಇದರಲ್ಲಿ ನೀವೆಷ್ಟೇ ಗೊಬ್ಬರ ಹಾಕಿ ಏನೇ ಹಾಕಿ ಬೇಗನೆ ಬೆಳೆದ್ಬಿಡ್ತದೆ. ಸ್ವಾಲೆ ಥರ ಜಲ್ದಿ ಸೋರೋಯ್ತದೆ, ಆ ಥರದೊಂದು ಮಣ್ಣಿದು. ಇನ್ನು ಸ್ನೇಹಿತರೆ ಅಲ್ಲಿ ಸೊಪ್ಪು ಕುಯ್ಕೊಂಡು ಈಗ ಆಯಿತು, ಸೀಮೆ ಹೊಲ್ಬೇಕಾಯ್ತು. ಆಡ್ಮರಿಗೂ ಕರಿ ಕುಯ್ಯರಂತ ಬಂದಿದ್ದೀನಿ. ನೇಪಿಯರು ನೋಡಿ ಸ್ನೇಹಿತರೆ, ಏನಾರ ನೇಪಿಯರ್ಗೆ ಏನಾರ ಸರಿಯಾಗಿ ನೀರು ಕಟ್ಬಿಟ್ಟು ಗೊಬ್ಬರ ಹಾಕ್ಬಿಟ್ರೆ ಏನು ಒಂದು 2 ತಂಡೆ ಹೊರಕಾತಿ ಅಂತೆ ಮನ್ಸನ್ನು ಅಳ್ಳೋಡಬೇಕು ನೋಡಿ. ಏನು ಹೆಂಗೆ ಬಂದಿದ್ದಾವು, ನೀರಿಲ್ಲ ಗೀರಿಲ್ಲ, ಮಳೆ ನೀರಿಗೆ ಹೆಂಗೆ ಬಂದದಲ್ಲ ನೋಡಿ. ಯಾವ ಪಡಿದಾವೆ ದಿಂಡುಗಳು, ಭಯ ಆಯ್ತವೆ ನೋಡಿ. ಲೇಕ ಹಾಕ್ಕೊಂಡಿದ್ದೇವೆ ಹೊರ್ಗುಂತಿಬ್ಳೆ ಆಡುಗಳಿಗೆ ನೋಡಿ. ಈ ಕಡೆಗೆಲ್ಲ ಹಾಕಿದ್ದೀವಿ ಏಕ ಕಡೆಯಲ್ಲಿ ಜಾಗ ಇರುತ್ತವಲ್ಲ, ಹಿಂಗೆ ಹಾಕ್ಕೊಂಡಿದ್ದೀವಿ. ನೀರಿಲ್ಲ, ಮಳೆಗಾಲದಲ್ಲಿ ಹಿಂಗೆ ಬಂದುಬಿಡ್ತದೆ. ಏನಾರ ನೇಪಿಯರ್ ಯಾರು ಕಂಡಿದ್ದ ಭಯ ಆಯ್ತದ. ಲೆಕ್ಕ ಹಾಕೊಳ್ಳಿ, ಅವು ದನನೇ ಒಂದೊಂದು ಸತಿ ಬಲ್ತವ್ರೆ, ಮಿಷಿನ್ ಹೊಡೆದು ಒಯ್ಯಬೇಕು, ಗರ್ಗರಿ ತಿನ್ಕೊಂಡು ಬಿಟ್ಬಿಡ್ತವೆ ಹಂಗೆ ಹಾಕಿದ್ರೆ ನೋಡಿ. ಈ ಥರ ಇದು ಒಳ್ಳೆ ಅದ. ಯಾಕೆ ತೋರಿಸ್ತಾ ಏನಂದರೆ, ಕರುಗಳಿಗೆ ಆಗಲಿ, ಚಿಕ್ಕ ಚಿಕ್ಕ ಕರುಗಳಿಗೆ, ಆಡ್ಮರಿಗಳಿಗೆ, ಟಗರುಗಳಿಗೆ ನೋಡಿ ಇಷ್ಟು ಅದ ಇದೆ. ಹೊಡೆದಾಕ್ಬಿಟ್ರೆ ಮಿಷಿನಲ್ಲಿ ಒಳ್ಳೆ ಚೆನ್ನಾಗಿ ಕರ್ಮ ತಿನ್ಕೋತವೆ. ಸಾನೆ ಬಲ್ತವ್ರೆ, ಏನೂ ಪ್ರಯೋಜನ ಇಲ್ಲ ನೋಡಿ. ಅಲ್ಲಿ ನಡ್ಕೊ ಬತ್ತವ್ರೆ ನಮ್ಮ ಮಿಸ್ಸಸ್ಸು ಊದ್ಗಿಡ ಹಾಕ್ಬೇಕಂತೆ. ಮಳೆ ಹೊಂಟೈತಿದ್ದು ಬಾರೆ, ನೀರಿಲ್ಲ ಅಂದ್ರೆ ಉಟ್ಕೋತಾವೆ ಬರ್ರಿ ಅಂತ ನೋಡ. ಹೆಂಗೆ ಆಸೆ ಅವ್ರಿಗೆ ಹೆಣ್ಮಕ್ಳುಗಳು ಹೂವು ಹಾಕೊಂಡ್ರೆ. ಆದರೆ ನೀರಿಲ್ಲ, ಏನು ಮಾಡೋದು, ಮಳೆ ನೀರೇ ಕಾಯಬೇಕು. ಮಳೆ ನೀರು ಬೋರ್ ಹೊಡೆದ್ರೆ ಬರ್ತದೆ, ಬೋರ್ ಹೊಡೆದೇ ಹೋದರೆ ಎಲ್ಲಪ್ಪ ಬಂದತ್ತು ಒಣಗೋಯ್ತದೆ ನೋಡಿದ್ದು. ಸುಬಬಲ ಅಂತಾರೆ, ಗೊತ್ತಿರ್ಬೋದು ನಮ್ಮ ರೈತರುಗಳಿಗೆ ಗೊತ್ತು. ಆಡುಮರಿಗಳಿಗೆ ಒಳ್ಳೆ ಮೇವು ಸುಬಬಲ. ಅದೇ ಥರ ಇನ್ನೊಂದು ಅದೇ ನಿಮ್ಗೆ ತೋರಿಸ್ತೀನಿ, ಕುದುರೆ ಮೆಂತೆ. ಇಲ್ಲಿ ಹಾಕ್ಬಿಟ್ಟಿದ್ದ ಬೀಜನ ಒಂದು 6-7 ವರ್ಷದಲ್ಲಿ ಹಾಕಿದ್ದ ಬೀಜ ಇಲ್ಲ ಸುತ್ತಮುತ್ತ.
ಆ ಬೀಜಗಳು ಉದ್ರಿ 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 ಇಲ್ಲೆಲ್ಲ ಉಟ್ಕೊಬಿಟ್ಟಾವ. ಇಲ್ಲಿ ನೋಡಿ ಇಲ್ಲೆಲ್ಲ ನೋಡಿ ಮಳೆ ಹೋದಾಗ ಹೊಡ್ಕೊಂಡು ಬಂದವೆ ನೋಡಿ. ಇಲ್ಲೆಲ್ಲ ಬೇಜಾನವು ನಿಮ್ಗೆ ಕಾಣಿಸಿರ್ಬೋದು. ಇಲ್ಲೆಲ್ಲ ಅವೇ ಅದು ಅಷ್ಟೇ ಅಲ್ಲೆಲ್ಲ ಮಿಕ್ಸಿಂಗ್ ಆಗಿ ಬಂದದ್ಲೆ ಊಟದ ಲೆಕ್ಕ ಕೊಡ್ರಿ. 1-2 ಮರಿ 3 ಮರಿ 2 ಮರಿ ಸಾಕೊಳ್ಳೋಕೆ ಏನು ಚಿಂತೆ ಇಲ್ಲ. ಹಿಂಗೆ ಕಡೆಯಲ್ಲೆಲ್ಲ ಈ ಥರದವೆಲ್ಲ ನಮ್ಮ ರೈತರುಗಳು ಹಾಕಬೇಕು. ಎಕ್ಸ್ಟ್ರಾ ಜಮೀನಿದ್ದು ಅಲ್ಲೆಲ್ಲ ಪಾಳುಗಳಿದ್ರೆ ತಾನಾಗೇ ಬೆಳಿತವೆ. ಸೊಪ್ಪಿಗೇನು ಚಿಂತೆ ಇರಲ್ತು. ನಾವು ಮೇಂಟೆನೆನ್ಸ್ ಮಾಡುವ ಒಂದು ಗಳಿಗೆ ಬೇಕೇ ಕಟಾವು ಮಾಡ್ಕೊಂಡೋಗಿ ಹಾಕಿದ್ರೆ ಮೇಯ್ಕೊಂಡು ನಿಂತಿರ್ತಾವೆ ಆಡುಮರಿಗಳು. ಇಲ್ಲದ್ರೆ ಸೊಪ್ಪು ಅಣಿಸೋದೇ ಒಂದು ಕೆಲಸ ಆಗೋಯ್ತದೆ.